ಹೈಕೋರ್ಟ್ ತೀರ್ಪಿನ ಬಗ್ಗೆ ಜಮೀರ್ ರಾಜಕೀಯ ಬಣ್ಣ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಜಮೀರ್ ತಲೆಯಲ್ಲಿ ಮೆದುಳಿದ್ಯೋ ಮಾಂಸ ತುಂಬಿದ್ಯೋ, ಕೋರ್ಟ್ ತೀರ್ಪಿನ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿದ್ದಾರೆ. ಎಂಥವರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗಬೇಕು, ಉದ್ದಟತನದಿಂದ ಮಾತನಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ತೀರ್ಪಿಗೆ ಜಮೀರ್ ರಾಜಕೀಯ ಬಣ್ಣ ಬಳಿದಂತಹ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಜಮೀರ್ ತಲೆಯಲ್ಲಿ ಮೆದುಳಿದ್ಯೋ ಅಥವಾ ಮಾಂಸ ತುಂಬಿಕೊಂಡಿದ್ಯೋ, ಕೋರ್ಟ್ ತೀರ್ಪಿನ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿದ್ದಾರೆ. ಎಂಥವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡಬೇಕು, ಉದ್ದಟತನದಿಂದ ಮಾತಾಡುವವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್. ಪೊಲಿಟಿಕಲ್ ಆಗಿರೋದು ಇದು. ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದ್ ಕಡೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದ್ ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 100% ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು ಇದು. ಯಾರೋ ಜಮೀರ್ ಅಹ್ಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಜ್ಮೆಂಟ್ ಅಂತ. ಏನು ತಲೆ ಐತೋ ಏನು ಅಲ್ಲಿನೂ ಕುರಿ ಮಾಂಸ ತುಂಬೈತೆ ಗೊತ್ತಿಲ್ಲ. ಈ ರೀತಿ ಒಂದು ಕೋರ್ಟಿನ ಬಗ್ಗೆ ಅವಮಾನಕಾರಿ ಈಗ ಹಿಂಗೆ ಮಾತಾಡ್ತಾರ ಅವರು. ಹೀಗೆ ನ್ಯಾಯಾಲಯಗಳು ತಿಳ್ಕೊಬೇಕು. ಇವ್ರು ಹೀಗೆ ಹಿಂಗೆ ಮಾತಾಡ್ತಾರ. ಮುಂದವ್ರು 40-50% ಆದ್ರಂದ್ರೆ ಬಾಂಗ್ಲಾದಂಗ ಚೀಫ್ ಜಸ್ಟಿಸ್ನು ಓಡಿಸ್ಬಿಡ್ತಾರೆ. ಅದಕ್ಕೆ ಈಗ ಇವ್ರ ಬಗ್ಗೆ ಇಂಥವ್ರ ಬಗ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬೇಕು, ಇವ್ರಿಗೆ ಶಿಕ್ಷೆ